ಯಾರು ಅಮೃತ ಕಲಶವನ್ನು ಅಪಹರಿಸಿದ್ದಾರೆ ಅಂದರೆ ಇದರ ಅರ್ಥ ಅವರು ಈ ಮಾರ್ಗವಾಗಿ ಹೋಗಿರಬೇಕು. ದೇವರಾಜ, ಚಂದ್ರಲೋಕದಲ್ಲಿ ಇದೇನು ಗುಡುಗು ಸಿಡಿಲು? ಚಂದ್ರಲೋಕದಲ್ಲಿ ಏನಾದರೂ ಅಪಾಯ ಆಗಿರಬಹುದೇ? ನಮಗನಿಸುತ್ತಿದೆ ಈ ವಿಪತ್ತಿನ ಕಾರಣ ಅಮೃತ ಕಲಶವಿರಬಹುದು. ಅಮೃತ ಕಲಶ? ನಿಮ್ಮ ಊಹೆ ಸರಿಯಾಗಿದೆ ಗುರುದೇವ. ಅಮೃತ ಕಲಶ ಯಾವುದಾದರೂ ದುಷ್ಟಶಕ್ತಿಯ ಕೈಗೆ ಸಿಕ್ಕಿಬಿಟ್ಟರೆ ಅನರ್ಥವಾಗಿ ಬಿಡುತ್ತದೆ. ತಕ್ಷಣವೇ ನಾವೇನಾದರೂ ಮಾಡಬೇಕು. ನಿಮ್ಮ ಮಾತು ನಿಜ ದೇವರಾಜ. ಮಹಾದೇವನು ಮಾತ್ರ ಈ ವಿಪತ್ತಿನಿಂದ ಪಾರು ಮಾಡಬಲ್ಲರು. ಚಂದ್ರಲೋಕಕ್ಕೆ ಅಪಾಯ ಒದಗಿ ಬಂದಿದೆ. ಶೀಘ್ರವೇ ಅಲ್ಲಿಗೆ ಹೋಗಿ ಅಮೃತ ಕಲಶವನ್ನು ಸಂರಕ್ಷಿಸಬೇಕು. ಮಹಾರಾಜ, ಅನರ್ಥವಾಯಿತು ಪ್ರಭು. ಅಮೃತ ಕಲಶದ ಅಪಹರಣವಾಗಿದೆ. ಇದೆಂತ ಅನರ್ಥವಾಯಿತು? ಪ್ರಣಾಮಗಳು ಪ್ರಭು. ದೇವತೆಗಳ ಜೊತೆ ದೇವರಾಜ, ದೇವಋಷಿ ಮತ್ತು ದೇವಗುರುಗಳು ಎಲ್ಲರೂ ಒಟ್ಟಿಗೆ ಬಂದಿರುವ ಕಾರಣ ಅವಶ್ಯವಾಗಿ ವಿಷಯ ಗಂಭೀರವಾಗಿರಬೇಕು. ಹೌದು ಪ್ರಭು, ನಮ್ಮೆಲ್ಲರ ಚಿಂತೆಗೆ ಕಾರಣ ಅಮೃತ ಕಲಶ ಅಪಾಯದಲ್ಲಿರುವುದು. ಅಮೃತ ಕಲಶವನ್ನು ಪಡೆಯಲೇಬೇಕೆಂದು ದುಷ್ಟಶಕ್ತಿಯೊಂದು ಪ್ರಯತ್ನಿಸುತ್ತಿರಬಹುದು. ಇದು ಅಪಾಯಕಾರಿ ಮಹಾದೇವ. ನಿಮ್ಮ ಸಂದೇಹವು ಸರಿಯಾಗಿದೆ. ದೇವಿ ಮಂಡೋದರಿ ಅಮೃತ ಕಲಶವನ್ನು ಅಪಹರಿಸಲು ಪ್ರಯತ್ನಿಸಿದ್ದಾಳೆ. ಅಂದರೆ ಅಮೃತವನ್ನು ತನ್ನ ಪತಿ ರಾವಣನಿಗಾಗಿ ಅಪಹರಿಸಲು ಪ್ರಯತ್ನಿಸುತ್ತಿದ್ದಾಳೆಯೇ? ರಾವಣನು ಅಮೃತ ಸೇವನೆ ಮಾಡಿದರೆ ಸರ್ವನಾಶವಾಗುವುದು ಮಹಾದೇವ. ದೇವಿ ಮಂಡೋದರಿಯನ್ನು ಹೇಗಾದರೂ ಮಾಡಿ ತಡೆಯಬೇಕು ಪ್ರಭು. ದೇವಿ ಮಂಡೋದರಿ ಮಾಡುತ್ತಿರುವ ಕಾರ್ಯ ಮಹಾಲೀಲೆಯ ಒಂದು ಭಾಗವಾಗಿದೆ. ಆಕೆ ಪತ್ನಿ ಧರ್ಮವನ್ನು ನಿಭಾಯಿಸುವುದಲ್ಲದೆ ಜೊತೆಗೆ ಭವಿಷ್ಯದ ಒಂದು ವಿಶೇಷ ಅಧ್ಯಾಯಕ್ಕೆ ಅಡಿಪಾಯ ಹಾಕುತ್ತಿದ್ದಾಳೆ. ಆದರೆ ಪ್ರಭು, ವರ್ತಮಾನದ ಸ್ಥಿತಿ ಏನು? ತನ್ನನ್ನು ತಾನು ವಿಧಾತನೆನ್ನುವ ರಾವಣ ಅಮರನಾಗಿ ಬಿಟ್ಟರೆ ಅವನನ್ನು ತಡೆಯುವುದು ಕಷ್ಟವಾಗಿ ಬಿಡುತ್ತದೆ. ಹೌದು ಪ್ರಭು, ಅದರಿಂದ ಸೃಷ್ಟಿಯಲ್ಲಿ ಮಹಾಪ್ರಳಯವಾದರೂ ಆಶ್ಚರ್ಯವಿಲ್ಲ. ಮಹಾಪ್ರಳಯ ಆಗಲೇಬೇಕು. ಆಗಲೇ ಹೊಸ ಸೃಷ್ಟಿಯ ನಿರ್ಮಾಣವಾಗುವುದು. ಅಂದರೆ ಪ್ರಭು, ರಾವಣ ಮತ್ತಷ್ಟು ಬಲಶಾಲಿ ಆಗಲೇಬೇಕು ದೇವಋಷಿ. ಅದಕ್ಕೆ ಕಾರಣ ಅಮೃತವಾಗಿರಲಿ ಅಥವಾ ಬೇರೆ ಯಾವುದೇ ಇರಲಿ, ಆಗಲೇ ಅವನ ಅಟ್ಟಹಾಸ ಹೆಚ್ಚಾಗುವುದು. ನಂತರ ಅವನ ಪಾಪದ ಕೊಡ ತುಂಬುವುದು. ಆಗ ಧರ್ಮವನ್ನು ಉಳಿಸಲು ಪ್ರಭು ಶ್ರೀರಾಮ ಎಚ್ಚರಗೊಳ್ಳುವುದು ಮತ್ತು ಅವರಿಗೆ ಸಹಾಯ ಮಾಡುವುದು ರಾಮ ಭಕ್ತ ಸಂಕಟಮೋಚನ ಹನುಮಂತ. ಮಿತ್ರರೇ, ಜೀವನದಲ್ಲಿ ಗುರಿ ಇರುವುದು ಅತ್ಯವಶ್ಯಕ. ಉದ್ದೇಶವಿಲ್ಲದ ಜೀವನ ಗೂಡಿನಿಂದ ಹೊರಟಂತಹ ಪಕ್ಷಿ ಎಲ್ಲಿಗೆ ಹೋಗ್ಬೇಕು ಅಂತ ತಿಳಿದೆ ಕಂಗಾಲಾದಂತೆ ಆಗುತ್ತೆ. ಅರ್ಥ ಆಯ್ತಾ? ಈ ಮಾರುತಿ ವಾನರರಿಗೆ ಏನ್ ಹೇಳ್ತಾ ಇದ್ದಾನೆ? ನಾಯಕ ಆಗೋಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ಸುತ್ತೆ. ಮಿತ್ರರೇ, ಅಂತಹ ಉದ್ದೇಶ ಸಫಲ ಮಾಡಿಕೊಳ್ಳೋಕೆ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋ ಅವಶ್ಯಕತೆ ಇದೆ. ಮಾರುತಿ, ನಾವು ವಾನರ ಬಾಲಕರು ಯಾವಾಗಲೂ ನಿಮ್ಮ ಸಹಾಯಕ್ಕಿರ್ತೀವಿ. ನಿಮ್ಮ ಯಾವುದೇ ಕೆಲಸಕ್ಕೂ ನಾವು ಸಿದ್ಧರಾಗಿರ್ತೀವಿ. ಹೇಳಿ, ನಾವೀಗ ಏನ್ ಮಾಡ್ಬೇಕು? ನಮ್ಮೆಲ್ಲ ವಾನರ ಶಕ್ತಿಯನ್ನ ಸೇರಿಸಿ ಎಂತಹ ದೊಡ್ಡ ವಾನರ ಸೇನೆಯನ್ನ ನಿರ್ಮಿಸಬೇಕೆಂದರೆ ಅದನ್ನ ಎದುರಿಸುವ ಶಕ್ತಿ ಯಾರಿಗೂ ಇರಬಾರ್ದು. ನಮ್ಮ ಉದ್ದೇಶ ಎಂದೆಂದಿಗೂ ಒಂದೇ, ಅಧರ್ಮದ ನಾಶ ಮತ್ತು ಧರ್ಮದ ಸ್ಥಾಪನೆ. ಅತ್ಯುತ್ತಮ. ಹಾಗಾಗಿ ನಿಮ್ಮ ವಿಶೇಷ ಶಕ್ತಿಗಳಿಂದ ಪ್ರತಿ ವಿಭಾಗದಲ್ಲೂ ಪಾಂಡಿತ್ಯವನ್ನ ಪಡೆದು ಪ್ರಬಲರಾಗಬೇಕು. ಈಗ ನಿಮ್ಮಲ್ಲಿರೋ ಶಕ್ತಿಯನ್ನ ಅರಿತು ನೀವೇನೇನ್ ಮಾಡಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಇವನು ಗದಾಪ್ರಹಾರದಲ್ಲಿ ಪಾರಂಗತ. ಒಂದೇ ಸರಿಗೆ 10 ಜನನ್ ಬೇಕಾದ್ರೂ ಬೀಳಿಸ್ಬಿಡ್ತಾನೆ. ಮತ್ತೆ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಆಸಕ್ತಿ ಯಂತ್ರವಿಜ್ಞಾನದ ಮೇಲೆ. ಯಾವುದಾದರೂ ಹೊಸ ವಸ್ತುವಿನ ರೂಪುರೇಷೆ ಸಿದ್ಧ ಮಾಡಬೇಕಾದ್ರೆ ಅದನ್ನ ನಾವು ಮಾಡ್ತೀವಿ. ನೀವೆಲ್ಲರೂ ಈಗ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಕಾರ್ಯವನ್ನ ಆರಂಭ ಮಾಡಿ. ನಿಮ್ಮ ಕ್ಷೇತ್ರದಲ್ಲಿ ಸರ್ವಶ್ರೇಷ್ಠರಾಗಿ. ನೆನ್ಪಿಟ್ಕೊಳ್ಳಿ, ಈ ಕ್ಷಣವೇ ಆರಂಭವಾಗಲಿದೆ ನಮ್ಮ ವೀರ ವಾನರ
ಪಡ್ಬೇಕು. ನಮ್ಮ ಹತ್ರ ಇರೋ ಶಸ್ತ್ರಾಸ್ತ್ರಗಳಿಂದ ಎಲ್ಲ ವಾನರರನ್ನು ಅಂತ್ಯ ಮಾಡಬಹುದು. ಆ ರೀತಿ ಮಾಡೋದಕ್ಕೆ ಸರಿಯಾದ ಸಮಯ ಬರಲಿ, ಎಲ್ಲಾರ ಕತೆ ಮುಗಿಸ್ತೀವಿ. ಹೇಗಾದರೂ ಮಾಡಿ ಈ ಮಾಯಾವಿ ವಾನರನನ್ನು ದಾರಿ ತಪ್ಪಿಸಬೇಕು. ಆಗಲೇ ಯಾವುದೇ ತೊಂದರೆ ಇಲ್ಲದೆ ದೇವಿ ಮಂಡೋದರಿ ರಾಜ ಲಂಕೇಶರಿಗೆ ಅಮೃತಪಾನವನ್ನು ಮಾಡಿಸಲು ಸಾಧ್ಯ. ಇಲ್ಲದಿದ್ದರೆ ಈ ವಾನರನಿಂದ ತೊಂದರೆಯಾಗುವುದು ನಿಶ್ಚಿತ. ಉಪಚಾರ ಮಾಡಲೇಬೇಕು. ಇಲ್ಲಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ದೇವಿ. ಸ್ವಾಮಿ, ಕಲಶದ ಬಗ್ಗೆ ಏನಾದರೂ ತಿಳಿಯುತ್ತೆ? ಈ ಪ್ರಶ್ನೆಯನ್ನು ನೀವು ನಿಮ್ಮ ಪ್ರಿಯ ಸಖಿ ಮಂಡೋದರಿಯನ್ನೇ ಕೇಳಬೇಕು. ಮಂಡೋದರಿ, ನಿನ್ನ ಬಳಿ ಆ ಕಲಶ? ನಮ್ಮ ಸೈನಿಕರು ಎಚ್ಚರದಿಂದ ಇರದಿದ್ದರೆ ದೊಡ್ಡ ಅನರ್ಥವಾಗುತ್ತಿತ್ತು. ಮಂಡೋದರಿ, ಇದೆಂತಹ ಕಾರ್ಯ ಮಾಡಿದೆ? ನನ್ನನ್ನು ಕ್ಷಮಿಸು ಗೆಳತಿ. ಪತ್ನಿ ಧರ್ಮವನ್ನು ನಿಭಾಯಿಸಲು ಈ ಕೃತ್ಯವನ್ನು ಮಾಡಿದ್ದೇನೆ. ಒಬ್ಬ ಪಾಪಿ ರಾಕ್ಷಸನ ಪತ್ನಿಯೂ ಸಹ ಪಾಪಿಯಾಗಿರುತ್ತಾಳೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿದೆ? ಇದು ನಿಮ್ಮ ತಪ್ಪು. ಇವರಲ್ಲಿ ಒಳ್ಳೆಯತನವನ್ನು ನಿರೀಕ್ಷಿಸಿದ್ದು. ಹಾಗೆನ್ನಬೇಡಿ ಚಂದ್ರದೇವ. ನಮ್ಮಿಬ್ಬರ ಸ್ನೇಹ ನಿಸ್ವಾರ್ಥವಾದದ್ದು. ನಾನು ತಪ್ಪು ಮಾಡಿದ್ದೇನೆ, ಆದರೆ ಅಧರ್ಮಿಯಲ್ಲ. ನಿಮ್ಮ ಈ ಕಾರ್ಯಕ್ಕಾಗಿ ನಿಮಗೆ ಖಂಡಿತ ಶಿಕ್ಷೆಯಾಗುತ್ತದೆ. ಸೈನಿಕರೇ, ಬಂಧಿಸಿ ಇವರನ್ನು. ಸ್ವಾಮಿ, ಮಂಡೋದರಿಯ ಜೊತೆ ಮಾತನಾಡುತ್ತೇನೆ, ಒಂದು ಅವಕಾಶ ಕೊಡಿ. ಗೆಳತಿ, ಪತ್ನಿ ಧರ್ಮವೆಂದು ಇಷ್ಟು ದೊಡ್ಡ ಅಧರ್ಮ ಮಾಡಬೇಡ. ನೀನು ಚಂದ್ರಲೋಕದಿಂದ ಅಮೃತವನ್ನು ಹರಣ ಮಾಡಿದರೆ ಯಾವ ಸ್ತ್ರೀಯೂ ತನ್ನ ಗೆಳತಿಯ ಮೇಲೆ ವಿಶ್ವಾಸವಿಡುವುದಿಲ್ಲ. ಇದೇ ಸೂಕ್ತ ಸಮಯ. ಕಲಶವನ್ನು ಹಿಂತಿರುಗಿಸು ಗೆಳತಿ. ನೀವು ನನ್ನ ಪ್ರಾಣವನ್ನು ಕೇಳಿದರೂ ಸಹ ನಾನು ಕೊಡಲು ಸಿದ್ಧ. ಆದರೆ ಈ ಅಮೃತ ಕಲಶವನ್ನು ನಾನು ಕೊಡಲಾಗುವುದಿಲ್ಲ. ನನ್ನನ್ನು ಕ್ಷಮಿಸು ಗೆಳತಿ. ನಾವು ನಿಮಗೆ ಅಂತಿಮ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಅಮೃತ ಕಲಶವನ್ನು ನಮಗೆ ಹಿಂದಿರುಗಿಸಿ. ಇಲ್ಲದಿದ್ದರೆ ನೀವು ಜೀವಂತವಾಗಿ ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ. ಆ ತಪ್ಪನ್ನು ಮಾಡದಿರಿ ಚಂದ್ರದೇವ. ವಿಧಾತ ರಾವಣರ ಶಕ್ತಿಯ ಬಗ್ಗೆ ತಿಳಿದಿದೆ ತಾನೆ? ನಿಮ್ಮ ಈ ಚಂದ್ರಲೋಕವನ್ನು ನನ್ನ ಪತಿ ಒಂದೇ ಪ್ರಹಾರಕ್ಕೆ ನಾಶ ಮಾಡಬಲ್ಲರು. ಇಷ್ಟೊಂದು ಧೈರ್ಯವೇ? ಅವರ ಕೈಯಿಂದ ಕಳಶವನ್ನು ಕಸಿದುಕೊಳ್ಳಿ. ಒಂದು ವೇಳೆ ಕೊಡಲೊಪ್ಪದಿದ್ದರೆ ಕತ್ತರಿಸಿ ಅವರ ತಲೆಯನ್ನು. ಜಿಂಕೆ ಮರಿ, ನಿಲ್ಲು. ನಿನಗೆ ತುಂಬಾ ದೊಡ್ಡ ಗಾಯ ಆಗಿದೆ. ಜಿಂಕೆ ಮರಿ, ನಿನ್ನ ಪ್ರಾಣ ಈಗ ತುಂಬಾ ಸಂಕಟದಲ್ಲಿದೆ. ಈಗಲೇ ನಿನ್ನನ್ನ ಉಪಚರಿಸಬೇಕು. ಜಿಂಕೆ ಮರಿ, ನಿಮ್ಗೆ ನಾವು ತೊಂದರೆ ಮಾಡೋದಿಲ್ಲ. ನಾವು ನಿಮ್ಮ ಪ್ರಾಣವನ್ನ ಕಾಪಾಡೋದಕ್ಕೆ ಇಷ್ಟಪಡ್ತೀವಿ. ಜಿಂಕೆ ಮರಿ, ನೀನು ನಮ್ಮ ಭಾವನೆಯನ್ನ ಅರ್ಥ ಮಾಡ್ಕೋಬೇಕು. ಜಿಂಕೆ ಮರಿ, ಜಿಂಕೆ ಮರಿ, ಎಲ್ಲಿದ್ಯಾ ನೀನು? ಮಾರ್ಗ ಇಲ್ಲೇ ಕೊನೆಗೊಂಡಿದೆ. ಇದರ ಅರ್ಥ ಜಿಂಕೆ ಮರಿ ಇದ್ರೊಳಗಡೆನೆ ಇರ್ಬೇಕು ಅನ್ಸುತ್ತೆ. ಮುಂದೆ ಬರಬೇಡಿ.
ಹೇಳುತ್ತಿದ್ದೇನೆ, ಮುಂದೆ ಬರಬೇಡಿ. ನಿನಗೆ ಬುದ್ಧಿ ಭ್ರಮಣೆಯಾಗಿದೆ ಮಂಡೋದರಿ. ಏಕೆ ನೀನು ಸಾವಿನೊಂದಿಗೆ ಸರಸವಾಡುತ್ತಿರುವೆ? ನನಗಿರುವುದಿದೊಂದೇ ದಾರಿ. ನಿಲ್ಲಿಸು ನಿನ್ನ ಸೈನಿಕರನ್ನು. ಯಾವ ಕಾರಣಕ್ಕಾಗಿ ಇನ್ನೂ ಕಾಯುತ್ತಿದ್ದೀರಾ ನೀವು? ಹೋಗಿ ಕಸಿದುಕೊಳ್ಳಿ ಕಳಸವನ್ನು. ಇದು ಕುಬೇರನ ವಾಹನ. ರಾವಣನು ಬಲವಂತವಾಗಿ ಕಸಿದುಕೊಂಡದ್ದು. ಹೇ ಮಾಯಾವಿ ವಾಹನ, ತಕ್ಷಣ ಇಲ್ಲಿಂದ ಹೊರಡು. ಮಂಡೋದರಿ, ಮಂಡೋದರಿ! ಪ್ರಭು, ಅನರ್ಥವಾಯಿತು. ಅಸಂಭವ. ಈ ವಾಹನ ಇಲ್ಲಿಗೆ ಬರಲು ಹೇಗೆ ಸಾಧ್ಯ? ದೊರಕಿತು, ಕೊನೆಗೂ ಅಮೃತವು ದೊರಕಿತು. ನಿಮಗಷ್ಟು ಧೈರ್ಯವೇ ಚಂದ್ರದೇವ? ನೀವು ಲಂಕೇಶನ ಪತ್ನಿಯನ್ನು ಬಂಧಿಸಿ ಅವಳಿಂದ ಅಮೃತವನ್ನು ಕಸಿದುಕೊಂಡು ಲಂಕೇಶ ಅಮೃತಪಾನ ಮಾಡುವುದನ್ನು ತಪ್ಪಿಸಬಹುದು ಎಂಬುದು ನಿಮ್ಮ ಕಲ್ಪನೆಯೇ? ಅದು ನಿಮ್ಮ ಭ್ರಮೆ. ಈ ದಿನ ನನ್ನ ಪುತ್ರ ಲಂಕೇಶನು ಅಮೃತಪಾನ ಮಾಡುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಪ್ರಭು, ಅನರ್ಥದ ಮೇಲೆ ಅನರ್ಥವಾಗುತ್ತಿದೆ. ದೇವಿ ಮಂಡೋದರಿ ರಾಜಮಾತೆ ಕೈಕಸಿಯ ತಂತ್ರದ ಸಹಾಯದೊಂದಿಗೆ ಚಂದ್ರಲೋಕದಿಂದ ಅಮೃತ ಕಳಶವನ್ನು ತರಲು ಸಫಲವಾದಳು. ದೇವಿ ಮಂಡೋದರಿ ಅಮೃತದೊಂದಿಗೆ ಲಂಕೆಯನ್ನು ಒಮ್ಮೆ ಸೇರಿದಳು ಎಂದರೆ ಮುಂದಿನ ಪರಿಸ್ಥಿತಿಯನ್ನು ಕಲ್ಪಿಸಿಕೊಳ್ಳಲಾಗುವುದಿಲ್ಲ. ಒಂದು ಕ್ಷಣದಲ್ಲಿ ಅನಿಸಿತ್ತು ಅಮೃತ ಕಳಶವು ಸುರಕ್ಷಿತವಾಗಿದೆ ಎಂದು. ಆದರೆ ಈ ಕ್ಷಣದಲ್ಲಿ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ ಪ್ರಭು. ಯಾವುದೇ ಘಟನೆಯ ಪರಿಣಾಮದ ಆಲೋಚನೆಯನ್ನು ಅದು ಘಟಿಸಿದ ನಂತರವೇ ಮಾತನಾಡಬೇಕು ನಂದಿ. ಏಕೆಂದರೆ ವಿಜಯ ವಿಜಯವಾಗಿ ಬದಲಾಗಲು ಒಂದೇ ಒಂದು ಕ್ಷಣ ಸಾಕು. ಭವಿಷ್ಯದ ಗರ್ಭದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿದಿಲ್ಲ. ಆದರೆ ಪ್ರಭು, ಹಾಗೇನಾದರೂ ರಾವಣನು ಅಮೃತವನ್ನು ಸೇವಿಸಿದರೆ ಪ್ರಭು ಶ್ರೀರಾಮ ಅವರನ್ನು ಹೇಗೆ ವಧಿಸುತ್ತಾರೆ? ಪ್ರಭು ಶ್ರೀರಾಮ ಮತ್ತು ರಾವಣನ ನಡುವೆ ನಡೆಯುವ ಯುದ್ಧ ಪೂರ್ವ ನಿರ್ಧರಿತವಾದದ್ದು ನಂದಿ. ಅದು ಬ್ರಹ್ಮಾಂಡದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುತ್ತದೆ. ರಾವಣನಂಥ ವೀರ ಬಲಶಾಲಿ ರಾಕ್ಷಸ ಇಲ್ಲಿಯವರೆಗೂ ಜನಿಸಿಲ್ಲ. ರಾವಣನಂತಹ ಅಧರ್ಮೀಯ ಉದಾಹರಣೆ ಸೃಷ್ಟಿಯಲ್ಲಿ ಬಹಳ ವಿರಳ. ಅವನನ್ನು ಅಂತ್ಯ ಮಾಡಿ ಧರ್ಮ ಸಂಸ್ಥಾಪನೆ ಮಾಡುವುದು ಈ ಯುಗದ ಬಹಳ ದೊಡ್ಡ ಕಾರ್ಯ ನಂದಿ. ಇದೇ ಕಾರಣಕ್ಕೆ ಪ್ರಭುಗಳ ಅವತಾರವಾಗಿದೆ. ಈ ಕಾರ್ಯ ಅಷ್ಟು ಸುಲಭವಾಗಿ ನಡೆದು ಹೋದರೆ ಪ್ರಭು ಶ್ರೀರಾಮನ ಮಹಿಮೆ ಹರಡುವುದಾದರೂ ಹೇಗೆ? ನಾವು ಆಗಲೇ ಹೇಳಿದಂತೆ ದೇವಿ ಮಂಡೋದರಿಯ ವಾಹನ ಇನ್ನೂ ಲಂಕೆಯನ್ನು ತಲುಪಿಲ್ಲ. ವಿಜಯ ಪರಾಜಯವಾಗಿ ಬದಲಾಗಲು ಒಂದೇ ಒಂದು ಕ್ಷಣ ಸಾಕು. ನಾನು ನನ್ನ ವಚನವನ್ನು ಪೂರೈಸಿದ್ದೇನೆ. ಚಂದ್ರಲೋಕದಿಂದ ಅಮೃತವನ್ನು ತರಲು ಯಶಸ್ವಿಯಾಗಿದ್ದೇನೆ. ಇನ್ನೇನಿದ್ದರೂ ಲಂಕೇಶರು ಇದನ್ನು ಪಾನ ಮಾಡುವುದಷ್ಟೇ ಬಾಕಿ. ಈ ಕಲಶದಲ್ಲಿರುವ ಅಮೃತವನ್ನು ಕುಡಿಯುತ್ತಿದ್ದಂತೆಯೇ ಅವರು ಅಮರರಾಗಿ ಬಿಡುತ್ತಾರೆ ಮತ್ತು ನನ್ನ ತಾಳಿ ಶಾಶ್ವತವಾಗಿ ಸುರಕ್ಷಿತವಾಗುತ್ತದೆ. ಜಿಂಕೆ ಮರಿ, ನಮಗ್ ಗೊತ್ತಿದೆ ನಿನಗೆ ಪೆಟ್ಟಾಗಿದೆ ಅಂತ. ಅದಕ್ಕೆ ನಾವು ನಿಂಗೆ ಸಹಾಯ ಮಾಡೋಕ್ ಬಂದಿದ್ದೀವಿ. ಬೇಗ ಬಾ ಜಿಂಕೆ ಮರಿ. ನಾವು ಎದುರಿಗೆ ಬಾರದೆ ನಮ್ಮ ಶತ್ರುವನ್ನ ಬಂಧಿಸುವ ಶಕ್ತಿ ನಮಗೆ ಇದೆ. ಹನುಮಂತ, ಇದೇ ನಮ್ಮ ವಿಶೇಷತೆ. ನಿನಗೆ ನೀನೇ ಬಹಳ ಬುದ್ಧಿವಂತ ಅಂದುಕೊಂಡಿದ್ದೀಯಲ್ಲವೇ ಮೂರ್ಖ ವಾನರ. ಈಗ ನೀನು ಈ ಮಾಯಾವಿ ಮಾರೀಚನ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದೀಯ.
ಸೈನಿಕರೇ, ಇದರ ಹೆಬ್ಬಾಗಿಲನ್ನ ಮುಚ್ಚಿ ಕಲ್ಲುಗಳಿಂದ ತುಂಬಿಬಿಡಿ. ಯಾವುದೇ ಕಾರಣಕ್ಕೂ ಆ ವಾನರ ಹೊರಬರಬಾರದು. ಹೋಗಿ. ನೀನು ಒಳಗೆ ಹುಡುಕುತ್ತಿರು ಆ ಜಿಂಕೆಯನ್ನ, ಏಕೆಂದರೆ ಈಗ ನೀನು ಹೊರಗಡೆ ಬರಲಾಗುವುದಿಲ್ಲ ಮತ್ತು ಹೊರಗಿನಿಂದ ನಿನ್ನ ಸಹಾಯಕ್ಕಾಗಿ ಒಳಗಾರು ಬರಲಾಗುವುದಿಲ್ಲ. ಮತ್ತು ಇನ್ನೊಂದೆಡೆ ದೇವಿ ಮಂಡೋದರಿ ಅಮೃತದೊಂದಿಗೆ ಲಂಕೆ ತಲುಪುತ್ತಾರೆ. ಅದಾದ ನಂತರ ಆ ಶುಭಗಳಿಗೆ ಬರಲಿದೆ ನಮ್ಮ ಪ್ರಿಯ ಲಂಕೇಶರು. ಅಮೃತವನ್ನು ಪಾನ ಮಾಡಿ ಅಜೇಯ ಅಮರರಾಗುತ್ತಾರೆ. ಅಯ್ಯೋ, ಜಿಂಕೆ ಮರಿ ಇಲ್ಲೂ ಇಲ್ವಲ್ಲ. ಎಲ್ಲಿ ಹೋಗಿದ್ಯಾ ಜಿಂಕೆ ಮರಿ ನೀನು? ಇಡೀ ಗುಹೆಯನ್ನೇ ಹುಡುಕಿದ್ದಾಯ್ತು, ಜಿಂಕೆ ಮರಿ ಕಾಣಿಸ್ತಾನೆ ಇಲ್ಲ. ನಮ್ಗನ್ಸುತ್ತೆ ಅದಕ್ಕೆ ಬೇರೆ ಇನ್ಯಾರೋ ಸಹಾಯ ಮಾಡಿರಬಹುದು. ನಾವು ಇನ್ನ ಹೊರಡ್ತೀವಿ. ಸರಿ ಮೂರ್ಖರೇ, ನಿಮ್ಮಿಂದೇನೂ ಆಗುವುದಿಲ್ಲ. ನಾನೇ ಏನಾದರೂ ಮಾಡಬೇಕು. ಮಾವಿನ ವಾಸನೆ ಎಲ್ಲಿಂದ ಬರ್ತಾ ಇದೆ? ಬಹಳ ದಿನಗಳ ನಂತರ ಸ್ವಾದಿಷ್ಟ ಹಣ್ಣುಗಳನ್ನ ತಿನ್ನೋ ಅವಕಾಶ ಸಿಕ್ಕಿದೆ. ನಮ್ಗೀಗ ಆನಂದವಾಗ್ತಿದೆ. ಇದ್ಯಾವುದೋ ಹೊಸ ಹಣ್ಣಿನ ತರ ಇದೆ. ಈ ತರ ಹಣ್ಣನ್ನ ನಾವು ಯಾವತ್ತೂ ನೋಡೇ ಇಲ್ವಲ್ಲ. ಇದು ಯಾವುದೋ ಮಾಯೆ ಅಲ್ಲ ತಾನೇ? ಇದನ್ನ ತಿನ್ಬಿಟ್ಟೆ ನೋಡ್ಬೇಕು ಅನ್ಸುತ್ತೆ. ನೆನ್ಪಿಟ್ಕೋ ಹನುಮ, ಪ್ರಭುವಿನ ಹಸುವನ್ನ ಮರೆತು ನೀನ್ ತಿಂತಾ ಇದ್ಯಾ. ಕ್ಷಮಿಸ್ಬಿಡಿ ಪ್ರಭು. ಜೈ ಶ್ರೀರಾಮ. ನಿಮ್ಮ ಹೊಟ್ಟೆ ತುಂಬಿತ್ತು ಅಂದ್ರೆ ಇದನ್ನ ನಿಮ್ಮ ಪ್ರಸಾದ ಅನ್ಕೊಂಡು ತಿನ್ಬಹುದಾ? ಹನುಮ, ಪ್ರಭು ನೀವು? ಪ್ರಣಾಮಗಳು ಪ್ರಭು. ಹಸಿವಿನಿಂದ ಬಳಲಿದ್ದೆವು. ಅದೇ ಸಮಯಕ್ಕೆ ನೀವು ನಮ್ಮನ್ನು ಕರೆದಿರಿ, ಹಾಗಾಗಿ ಬಂದೆವು. ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. ತಗೊಳ್ಳಿ, ಇದನ್ನ ತಿನ್ನಿ. ಇಂದು ನೀವು ನಮಗೆ ಎಂತಹ ಫಲವನ್ನು ನೀಡುತ್ತಿದ್ದೀರಿ ಹನುಮ? ಯಾಕೆ, ಏನಾಯ್ತು ಪ್ರಭು? ಒಮ್ಮೆ ಧ್ಯಾನವಿಟ್ಟು ನೋಡಿ ಆ ಫಲವನ್ನು. ನೋಡಿದ್ರ ಪ್ರಭು, ಹಣ್ಣು ಕಲ್ಲಾಗಿ ಹೇಗೆ ಬದಲಾಯಿತು? ಅಸುರರ ಮಾಯೆಯಿಂದ ನೀವು ಭ್ರಮೆಗೊಂಡಿದ್ದೀರಿ ಹನುಮ. ಯಾವುದೋ ಅಸುರ ತನ್ನ ಮಾಯೆಯಲ್ಲಿ ನಮ್ಮನ್ಯಾಕೆ ಸಿಲುಕಿಸ್ತಾನೆ ಪ್ರಭು? ನಾವು ಅವನ್ಗೆ ಅಂತದೇನ್ ಮಾಡಿದೀವಿ? ಧಾರ್ಮಿಕ ಶಕ್ತಿಯ ಬಗ್ಗೆ ಅಸುರ ಶಕ್ತಿಗೆ ಸದಾ ಭಯವಿರುತ್ತದೆ ಹನುಮ. ವಿಶೇಷವಾಗಿ ನಿಮ್ಮಂತಹ ಭಕ್ತರನ್ನು ಅಸುರರು ಬಹಳ ದ್ವೇಷಿಸುತ್ತಾರೆ. ರಾಮ ಕಾರ್ಯಕ್ಕಾಗಿ ಜೀವನವನ್ನೇ ಮುಡುಪಿಟ್ಟ ಭಕ್ತರು ನೀವು. ಅಂದ್ರೆ ಆ ರಾಕ್ಷಸರು ರಾಮ ಕಾರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ನಿಮ್ಮ ಕಾರ್ಯಗಳಿಗೆ ಅಡ್ಡಿಪಡಿಸುವುದೇ ಅವರ ಮೂಲ ಉದ್ದೇಶ. ಈ ಕಪಟಿ ರಾಕ್ಷಸರಿಗೆ ಇಷ್ಟೊಂದು ಧೈರ್ಯನಾ? ಅವರ ಮಾಯೆಯನ್ನ ನಮ್ಮೇಲೆ ಪ್ರಯೋಗ ಮಾಡ್ತಿದಾರಾ? ದೇವಿ ಮಂಡೋದರಿ ತನ್ನ ಪತಿ ಲಂಕೇಶ ರಾವಣನಿಗೆ ಅಮೃತವನ್ನು ಕುಡಿಸಿ ಆತನನ್ನು ಅಮರನನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ. ಈ ಕಾರಣಕ್ಕಾಗಿ ಚಂದ್ರಲೋಕದಿಂದ ಅಮೃತ ಕಲಶವನ್ನು ಅಪಹರಿಸಿದ್ದಾಳೆ. ಒಂದು ವೇಳೆ ರಾವಣನು ಅಮರನಾದರೆ ಆತನ ಅಂತ್ಯ ಅಸಾಧ್ಯವಾಗುತ್ತದೆ. ಅವನ ಅಂತ್ಯವಾಗದಿದ್ದರೆ ಸೃಷ್ಟಿಯಲ್ಲಿ ಅಧರ್ಮವು ನಾಶವಾಗುವುದಿಲ್ಲ.
ಮಾಡೋಕೆ ಅವಕಾಶವೇ ಇಲ್ಲ ಪ್ರಭು. ಹನುಮಂತ ಜ್ಞಾನ ಅಮೃತ ರಾವಣನ ಕೈ ಸೇರೋಕೆ ಸಾಧ್ಯನೇ ಇಲ್ಲ. ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ನಿನ್ನ ಮಾಯೆಯಲ್ಲಿ ನಮ್ಮನ್ನ ಸಿಲುಕ್ಸೋಕೆ ಪ್ರಯತ್ನ ಪಟ್ಟ ರಾಕ್ಷಸ, ಈಗ ನೀನ್ ನೋಡ್ತೀಯ ಹನುಮಂತನ ಮಾಯೆಯನ್ನ. ಜೈ